ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಯ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಮೋಹನ್ ಕುಮಾರ್ ಅವರು. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್, ನಿಮ್ಮ ಬಗ್ಗೆ ಒಂದಿಷ್ಟು ಕಿರು ಪರಿಚಯ ಪ್ಲೀಸ್ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಮೋಹನ್ ಅಂತ. ನಾನು ಈ ಪರ್ಯಾಯ ಚಿಕಿತ್ಸೆನ 14 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ವಿಭಿನ್ನ ಪ್ರಭೇದಗಳಿದ್ದಾವೆ. ಪರ್ಯಾಯ ಚಿಕಿತ್ಸೆ ಅಂದರೆ ಕಲರ್ ಥೆರಪಿ, ಏನು ನಾವು ವರ್ಣ ಚಿಕಿತ್ಸೆ ಅಂತೀವಿ, ಅದು ಆರಿಕ್ಯುಲರ್ ಥೆರಪಿ, ಆಕ್ಯುಪ್ರೆಷರ್, ಮತ್ತು ಧಾನ್ಯಗಳಿಂದ ಗುಣ ಮಾಡೋ ಅಂಥದ್ದು, ಅದನ್ನು ಸೀಡ್ ಥೆರಪಿ ಅಂತ ಹೇಳ್ತೀವಿ. ಈ ಥರ ನಾನಾ ಥೆರಪಿಗಳಿದ್ದಾವೆ. ವರ್ಮಮ್ ಇದೆಲ್ಲ ಬಂದು, ವರ್ಮ ಥೆರಪಿ ಎಲ್ಲ ಬಂದು ನಮ್ಮ ನೇಟಿವ್ ಥೆರಪಿ. ಇದನ್ನೆಲ್ಲ ಆಲ್ಟರ್ನೇಟಿವ್ ಅನ್ನೋದಕ್ಕಿಂತ ನಮ್ಮ ನೇಟಿವ್ ಥೆರಪಿ ಅಂದರೆ ಅದಕ್ಕೆ ತುಂಬ ಸಮಂಜಸವಾಗಿರುತ್ತೆ. ಹಾಗಾಗಿ ಈ ಥರ ಕಲೆಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಜನಗಳಿಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನು ಸುಮಾರು 14 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಸೂಪರ್ ಸರ್. ಓಕೆ, ಇವಾಗ ನೀವು ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ನೀವು ಎಲ್ಲಿಂದ ಬಂದಿರೋದು, ನೀವು ಜನಿಸಿದೆಲ್ಲಿ, ತಂದೆ ತಾಯಿ ಹೆಸರು ಏನು, ಓದ್ಕೊಂಡಿರೋದು? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಬ್ಯಾಂಗ್ಳೂರೇ. ಓಕೆ. ನನ್ನ ತಂದೆ ತಾಯಿ ಎಲ್ಲ ಹಳ್ಳಿಯವರೇ. ಹಳ್ಳಿಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ರು. ಸೊ ನಾನು ಹುಟ್ಟು ಬೆಳೆದು ನಾನು ಬೇರೆ ಬೇರೆ ಸಾಫ್ಟ್ವೇರ್ ಈ ಥರ ಜಾಬ್ಗಳಲ್ಲೆಲ್ಲ ಇದ್ದೆ. ತದನಂತರ ನನ್ನ ಆರೋಗ್ಯ ಯಾವಾಗ ಹಾಳಾಗೋಕ್ಕೆ ಪ್ರಯತ್ನ ಶುರುವಾಯಿತು, ಆ ಹಾಳಾಗ್ತಿದ್ದ ಆರೋಗ್ಯ ಹ್ಯಾಕ್ ಸುಧಾರಿಸ್ಕೊಳ್ಳೋದು ಅಂತ ತಲೆ ಕೆಡಿಸ್ಕೊಂಡು ಓಡಾಡ್ತಿದ್ದೆ. ಈ ಪ್ರೆಷರು, ಈ ಸಾಫ್ಟ್ವೇರ್ ಜಾಬ್ಗಳು, ಡೇ ಆ್ಯಂಡ್ ನೈಟ್ ಶಿಫ್ಟ್ಗಳು, ಒಟ್ಟು ಆರೋಗ್ಯ ಅಂತೂ ಕೂಲಿಗೆಟ್ಟೋಗಿತ್ತು. ಯಾವಾಗಲೂ ಬೇರೆಯವರೆಲ್ಲ ಜೇಬಲ್ಲಿ ಏನು ಇಟ್ಕೊಳ್ತಾರೋ ಗೊತ್ತಿಲ್ಲ, ನಾವುಗಳೆಲ್ಲ ಮಾತ್ರೆ ಇಟ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದ್ವಿ. ಲೂಸ್ ಮೋಷನ್ ಆದ್ರೊಂದು, ಗ್ಯಾಸ್ಟ್ರಿಕ್ ಆದ್ರೊಂದು, ಈ ಥರ ಮಾತ್ರೆಗಳನ್ನು ಸ್ಟಾಕ್ ಮಾಡ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದ್ವಿ. ಮಿನಿ ಮೆಡಿಕಲ್ ಶಾಪ್ ಯಾವಾಗಲೂ ನಮ್ಮ ಜೇಬಲ್ಲಿ ಇರೋದು. ಅದನ್ನು ಹೇಗೆ ಮಾಡಬೇಕು ಅಂತ ನೋಡ್ತಾ ಇದ್ದಾಗ ನನಗೆ ಸಿಕ್ಕಿದ್ದಂಥ ಒಂದು ಆಡಿಯೋದಿಂದ ನನ್ನ ಲೈಫ್ ಪರಿವರ್ತನೆ ಆಯಿತು. ಸೊ ಆ ಆಡಿಯೋ, ಒಬ್ಬ ವ್ಯಕ್ತಿ ಆಡಿಯೋ ಕೇಳ್ತಾ ನನ್ನ ಲೈಫ್ ಸ್ಟೈಲ್ ಮಾತ್ರ ಚೇಂಜ್ ಮಾಡಿಕೊಂಡೆ. ನಾನು ಏನೂ ಮತ್ತೆ ಚೇಂಜ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನನ್ನ ಆರೋಗ್ಯದಲ್ಲಿ ಮತ್ತೆ ನಾನು ಮಾತ್ರೆ ನುಂಗಬೇಕಾದ ಅವಶ್ಯಕತೆನೇ ಬೀಳಲಿಲ್ಲ. ಓಕೆ. ಸೊ ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ? ಅದೇ ಆ ವ್ಯಕ್ತಿಯ ಆಡಿಯೋ ಕೇಳಿ ಮತ್ತೆ ಆ ಹೆಲ್ತ್ ಲೈನ್ಗೆ ಬಂದೆ. ಬಟ್ ನಾನು ಜ್ಯೋತಿಷ್ಯ ಟೀಚರ್ ಆಗಿದ್ದೆ, ಲೆಕ್ಚರರ್ ಆಗಿ ನಾನು ಟೀಚ್ ಮಾಡ್ತಾ ಇದ್ದಾಗ ಅದರಲ್ಲಿ ಒಂದು ಮೆಡಿಕಲ್ ಅಸ್ಟ್ರಾಲಜಿ ಅಂತಲೇ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಆಳವಾದ ಅಧ್ಯಯನ ಮಾಡ್ತಾ ಯಾಕೆ ಇದನ್ನು ಟೋಟಲ್ ಸಬ್ಜೆಕ್ಟ್ ಆಗಿ ತಗೋಬಾರ್ದು ಅಂತ ಅಲ್ಲಿ ಶುರು ಮಾಡಿದ್ದು ನನ್ನನ್ನು ಕರ್ಕೊಂಬಂದು ಎಲ್ಗೋ ನಿಲ್ಲಿಸ್ಬಿಟ್ಟಿದೆ. ಅದು ಆ್ಯಕ್ಚುಲಾಗಿ ಮೋಹನ್ ಅವರು ಏನು ಓದ್ಕೊಂಡಿರೋದು? ನನ್ನ ಓದಿಗೂ ನಾನು ಮಾಡ್ತಾ ಇರೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಇದಕ್ಕೆ ಬೇಕಾದಂಥ ಎಲ್ಲ ಕೋರ್ಸ್ಗಳು ಸಪ್ರೇಟ್ ಆಗಿರುತ್ತೆ. ಇದನ್ನು ಮಾಡಲೇಬೇಕು. ಮಾಡಿದ್ರೆ ಮಾತ್ರನೇ ನೀವು ಅದರಲ್ಲಿ ಒಂದು ಪರಿಣಿತಿ ಅಥವಾ ಒಂದು ಡಯಾಗ್ನೋಸ್ ಮಾಡೋಕ್ಕೆ ಏನು ಹೇಳ್ತೀವಿ, ಒಂದು ರೋಗವನ್ನು ಹೇಗೆ ನಾವು ಪತ್ತೆ ಹಚ್ಚಬಹುದು. ಸೊ ಈಗ ಪತ್ತೆ ಹಚ್ಚಕ್ಕೆ ನಾನಾ ತಂತ್ರಜ್ಞಾನಗಳಿದ್ದಾವೆ. ಅಲ್ಟ್ರಾಸೌಂಡ್ ಅಂತೆ, ಬ್ಲಡ್ ಟೆಸ್ಟು, ಇದೆಲ್ಲ ಈಗ ಆಧುನಿಕ ಪದ್ಧತಿಯಲ್ಲಿ ಬಂದಿರೋ ಅಂಥದ್ದು. ಆದರೆ ನಮ್ಮ ಪುರಾತನ ಪದ್ಧತಿಯಲ್ಲಿ ಬಂದಿರೋ ಅಂಥದ್ದು ನಾಡಿಯನ್ನು ನೋಡಿ ನಿಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳಾಗಿದೆ ಅಥವಾ ಏನು ಕಾಯಿಲೆ ಇದಾವೆ ಇದನ್ನೆಲ್ಲ ಪತ್ತೆ ಹಚ್ಚುವಂಥದ್ದು ಇದು ಸಪರೇಟ್, ನಮ್ಮ ಟ್ರೆಡಿಷನಲ್ ವೇ ಅಂತ ಹೇಳ್ತೀವಿ. ಅದು ಮತ್ತೆ ನಾಲ್ಗೆ ನೋಡೋದ್ರಿಂದ ಟಂಗ್ ಡಯಾಗ್ನೋಸಿಸ್ ಅಂತ, ಬರೀ ನಿಮ್ಮ ನಾಲ್ಗೆಯನ್ನು 10-15 ಸೆಕೆಂಡ್ ನೋಡೋದ್ರಿಂದ ಅಟ್ ಪ್ರೆಸೆಂಟ್ ನಿಮ್ಮ ದೇಹದಲ್ಲಿ ಯಾವ ಆರ್ಗನ್ ಪ್ರಾಬ್ಲಮ್ ಆಗಿದೆ, ಏನು ಸಮಸ್ಯೆ ಇಂದ ಬಳಲ್ತಾ ಇದ್ದೀರಾ, ಹಿಂದೆ ಏನಿತ್ತು, ಮುಂದೆ ಏನು ಬರ್ಬೋದು ಅನ್ನೋದನ್ನು ಕೂಡ ನಾವು ಆ ಟಂಗ್ ಡಯಾಗ್ನೋಸಿಸ್ ಅಲ್ಲಿ ಡಯಾಗ್ನೋಸ್ ಮಾಡೋದು. ಬರೀ ನಾಲ್ಗೆನ 10-15 ಸೆಕೆಂಡ್. ಸೊ ನಾಲ್ಗೆ ನೋಡೋದ್ರಿಂದ ಹೇಗೆ ಸರ್ ಅದು? ಇದೆಲ್ಲ ನಮ್ಮ ಪುರಾತನ ಪದ್ಧತಿ. ಈಗ ನಾವು ಒಂದು 20-25 ವರ್ಷ ಹಿಂದಕ್ಕೆ ಹೋದ್ರೆ ಸಾಕು, ನಮ್ಮ ಜನರಲ್ ಫಿಸಿಷಿಯನ್ ಅಂತ ಏನು MBBS ಡಾಕ್ಟರ್ಗಳು ಓದ್ತಿದ್ರು ಅಥವಾ ಆಯುರ್ವೇದ ಪಂಡಿತರುಗಳು ಇರ್ತಿದ್ರು, ಅವ್ರು ನಿಮ್ಮನ್ನು ಏನೂ ಕೇಳ್ತಿರಲಿಲ್ಲ. ಅವಾಗ ಯಾವುದೋ ಅಲ್ಟ್ರಾಸೌಂಡ್ ಇರಲಿಲ್ಲ, ನಿಮಗೆ ಯಾವುದೇ MRI ಇರಲಿಲ್ಲ. ಅವ್ರು ನೋಡ್ತಿದ್ದೆ ಬರೀ ನಿಮ್ಮ ನಾಲ್ಗೆ, ನಿಮ್ಮ ಉಗುರುಗಳು, ನಿಮ್ಮ ನಾಡಿ. ಉಗುರು ಕೂಡ ಡಯಾಗ್ನೋಸಿಂಗ್ ಒಂದು ಟೂಲೇ, ನಿಮ್ಮ ಮುಖ ಕೂಡ ಒಂದು ಡಯಾಗ್ನೋಸಿಂಗ್ ಟೂಲ್. ನಿಮ್ಮ ಮುಖ ನೋಡಿ ಎಲ್ಲಿ ಕಪ್ಪು ಕಲೆಗಳು ಶುರುವಾಗ್ತಾ ಇದೆ ಅಥವಾ ಟ್ಯಾನಿಂಗ್ ಆಗ್ತಾ ಇದೆ, ಇದೆಲ್ಲ ಆ್ಯಕ್ಚುಲಿ ಏನಂತೀರಾ, ಸನ್ನಿಂದ ಆಗ್ತಿರೋದು ಅಂತೀರಾ. ಅದಲ್ಲ, ಆ್ಯಕ್ಚುಲಿ ಒಳಗಡೆ ಆರ್ಗನ್ ಪ್ರಾಬ್ಲಮ್ ಆಗಿರೋದ್ರಿಂದ ಆ ಟ್ಯಾನಿಂಗು ಮುಖದ ಮೇಲೆ ನಿಮಗೆ ಗೋಚರಿಸುತ್ತೆ. ಸೊ ಅಥವಾ ಬೇರೆ ಕಲರ್ ಚೇಂಜಸ್ಸು, ಒಂದೇ ಕಡೆ ಸುಕ್ಕು ಬರ್ತಾ ಇರೋವಂಥದ್ದು, ಇದೆಲ್ಲ ನಿಮ್ಮ ಡಯಾಗ್ನೋಸಿಸ್ ಅಂತ ತೋರಿಸುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಡಯಾಗ್ನೋಸಿಂಗ್ ಪಾರ್ಟ್. ಸೂಪರ್. ಸಾಗರ, ನಮ್ಮ ಮುಖ ನೋಡಿ ನನಗೆ ಗೊತ್ತಾಗುತ್ತಾ? ಖಂಡಿತ ಎಲ್ಲನೂ ಹೇಳ್ಬೋದು. ನಿಮ್ಮ ಏನು ಒಳಗಡೆ ಯಾವ ಆರ್ಗನ್ ವೀಕ್ ಆಗಿದೆ ಅಥವಾ ಯಾವ ಆರ್ಗನ್ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿದೆ, ಕೆಲವು ಸತಿ ಓವರ್ ಆಗು ಕೆಲಸ ಮಾಡ್ತಿರುತ್ತೆ. ಸೊ ಹೈಪರ್ ಆದ್ರೂ ಕಷ್ಟ, ಹೈಪೋ ಆದ್ರೂ ಕಷ್ಟ. ಅಂದ್ರೆ ಅತಿ ಹೆಚ್ಚು ಕೆಲಸ ಮಾಡಿದ್ರು ಅದನ್ನ ತಡ್ಕೊಳ್ಳೋ ಶಕ್ತಿ ಮನುಷ್ಯನಿಗಿಲ್ಲ, ತುಂಬಾ ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ಬಟ್ ಉಗ್ರು ನಾಲ್ಗೆ ಅಂದ್ರೆ ನಮ್ಗೆ ನಿಜವಾಗ್ಲೂ ಶಾಕ್ ಆಯ್ತು. ಅದು ಹೆಂಗೆ ಪ್ರತಿಯೊಂದರಲ್ಲೂ ಅದು ಹೆಂಗೆ ಕಂಡುಹಿಡಿಬಹುದು ಅಂತ. ಇದೆಲ್ಲ ನಮ್ಮ ಋಷಿಮುನಿಗಳು ನಮ್ಗೆ ಕೊಟ್ಟೋಗಿದ್ದಾರೆ. ನಾವು ಅದನ್ನ ಬರೀ ಬಳಸಕ್ಕೇನೆ ತಿಳ್ಕಾಡ್ತಾ ಇದೀವಿ.
ಇದನ್ನೆಲ್ಲ ನಾವು ಏನೋ ಹೊಸದಾಗಿ ಕಂಡಿಡ್ದೇ ಇರೋವಂಥದ್ದೇನಿಲ್ಲ. ಅದಕ್ಕೆ ಒಂದು ಮಾಡರ್ನ್ ಟಚ್ ಕೊಟ್ಟಿದ್ದೀವಿ ಬಿಟ್ಟರೆ ಇದನ್ನೆಲ್ಲ ನಮ್ಮ ಋಷಿಮುನಿಗಳು ನಮ್ಮ ಧರ್ಮ, ಸನಾತನ ಧರ್ಮದಲ್ಲಿ ಏನು ಬಂದಿದೆ, ಆಯುರ್ವೇದ ಶಾಸ್ತ್ರ ಇರ್ಬೋದು, ಇದರಲ್ಲೆಲ್ಲ ಕೊಟ್ಟಿದ್ದಾರೆ. ನೀವು ಯಾರ ಹತ್ರ ಕಲ್ತಿದ್ದೀವಿ ಸರ್ ಇದೆಲ್ಲ? ನನಗೆ ತುಂಬ ಹಲವಾರು ಗುರುಗಳಿದ್ದಾರೆ. ಸೊ ಒಬ್ಬೊಬ್ಬರ ಹತ್ರ ಒಂದೊಂದು ವಿದ್ಯೆಗಳನ್ನು ಕಲಿತು ಬಂದಿದ್ದೀವಿ. ಕೆಲವೆಲ್ಲ ನಿಮಗೆ ಫೀಸ್ ಕೊಟ್ಟರೆ ಕಲಿಸ್ಕೊಡ್ತಾರೆ, ಇನ್ನು ಕೆಲವನ್ನ ಫೀಸ್ ಎಲ್ಲ ನೀವು ಅವ್ರ ಹತ್ರ ಕುತ್ಕೊಂಡು ಕಾಲಿಡ್ಕೊಂಡು ಜಪ ಮಾಡಿದ್ರು ಹೇಳ್ಕೊಡೋದು ಕಷ್ಟ. ಅವ್ರಿಗೆ ಮನಸ್ಸು ಬಂದರೆ ಆ ವಿದ್ಯೆಗಳನ್ನು ಹೇಳ್ಕೊಡ್ತಾರೆ, ಇಲ್ಲ ಅಂದರೆ ಹೇಳ್ಕೊಡೋದೇ ಇಲ್ಲ. ನೀವು ಈ ವಿದ್ಯಾ ಕಲಿಯೋದು ತುಂಬ ಕಷ್ಟನಾ ಅಥವಾ ಸುಲಭನಾ? ಕಷ್ಟ ಸುಲಭ ಅನ್ನೋದಕ್ಕಿಂತ ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್ ಚೆನ್ನಾಗಿತ್ತು ಅಂದರೆ ಯಾವುದು ಕಷ್ಟ ಅನಿಸಲ್ಲ. ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಜನ ಇದನ್ನೆಲ್ಲ ನಂಬಿ ಬರ್ತಾರಾ ಸರ್? ಜನ ಯಾವಾಗ ಬೇಸತ್ತೋಗ್ತಾರೆ, ಒಂದು ಕಾಯಿಲೆ ಅಥವಾ ಒಂದು ಸಮಸ್ಯೆಯಿಂದ ಬಳಲಿ ವರ್ಷಾನುಗಟ್ಲೆ ಅವ್ರಿಗೆ ಏನು ದಾರಿ ಕಾಣದೇ ಇದ್ದಾಗಲೇ ಲಾಸ್ಟಾಗಿ ಕಾಣಿಸೋದೇ ನಾವು. ಅವ್ರಾಗ ದೇಹ ಹಾಳು ಮಾಡ್ಕೊಂಡಿರ್ತಾರೆ, ಮನಸ್ಸು ಹಾಳು ಮಾಡ್ಕೊಂಡಿರ್ತಾರೆ, ಆರೋಗ್ಯ, ದುಡ್ಡು ಎಲ್ಲ ಹಾಳು ಮಾಡಿಕೊಂಡು ಲಾಸ್ಟು ನಮ್ಮ ಹತ್ರ ಬರ್ತಾರೆ. ಆವಾಗ ಅಲ್ಲಿ ಗೊತ್ತಾಗತ್ತೆ ಅವ್ರಿಗೆ ಈ ಥೆರಪಿಗಳ ಬಗ್ಗೆ ಏನು ಅಂತ. ಹಾಗಾಗಿ ಬಂದವರು ಯಾರು ಮತ್ತೆ ವಾಪಸ್ ಹೋಗಲ್ಲ. ಅವ್ರ ನೆಕ್ಸ್ಟು ದೊಡ್ಡ ಸಮಸ್ಯೆಗಳಿಗೆ ಬಂದವರು ಸಣ್ಣ ಒಂದು ನೆಗಡಿ ಜ್ವರ ಬಂದರೂ ಮತ್ತೆ ಇಲ್ಲಿಗೆ ಬರ್ತಾರೆ. ಓಕೆ, 100%ಅಲ್ಲಿ ಎಷ್ಟು % ಸಕ್ಸಸ್ ಆಗಿರೋರು ಇದ್ದಾರೆ? ಸಕ್ಸಸ್ ರೇಟ್ ಅಂತ ನಾವು ಒನ್ಸ್ ಅಗೇನ್ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಅಂತ ತೊಗೊಳೋದಾದರೆ ಅದನ್ನು ನಾನು ನಂಬಲ್ಲ ಸ್ಟ್ಯಾಟಿಸ್ಟಿಕ್ಸು. ಯಾಕೆಂದರೆ ಈಗ ಸಿಕ್ಕಾಪಟ್ಟ ಕಾಯಿಲೆಗಳಿಗೆಲ್ಲ ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸ್ ತೆಗೆದಿಟ್ಟಿದ್ದಾರೆ, ವಿಚ್ ಡಸಂಟ್ ವರ್ಕ್. ಸೊ ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸನ್ನು ಅಂತ ಹೇಳೋ ಬದಲು ನಾನು 100 ಜನಕ್ಕೆ ಪೇಷಂಟಿಗೆ ಟ್ರೀಟ್ ಮಾಡಿದ್ರೆ ಅದರಲ್ಲಿ ಸುಮಾರು ಒಂದು 80-85 ಜನ ಅಂತೂ ಖಂಡಿತ ಗುಣ ಆಗ್ತಾರೆ. ಇನ್ನು 10-15% ಒನ್ಸ್ ಅಗೇನ್ ಅದು ಕರ್ಮ ಥಿಯರಿ ಅಂತ ಹೇಳ್ತೀವಿ ನಮ್ಮ ಜ್ಯೋತಿಷ್ಯದಲ್ಲಿ, ಅಥವಾ ನಮ್ಮ ಧರ್ಮದಲ್ಲಿ ಏನು ಹೇಳ್ತೀವಿ, ಸನಾತನ ಧರ್ಮದಲ್ಲಿ ಕರ್ಮ ಥೆರಪಿ. ಆ ಕರ್ಮ ಥಿಯರಿ ಏನು ಹೇಳುತ್ತೆ ಅಂದರೆ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಸೊ ನೀವು ಯಾವುದೇ ಪೂರ್ವಜನ್ಮದಲ್ಲಿ ಮಾಡಿರೋಂಥ ಕರ್ಮಗಳು ಈ ಜನ್ಮದಲ್ಲಿ ವ್ಯಾಧಿ ರೂಪದಲ್ಲೇ ಬಾಧಿಸಬೇಕು. ಹಾಗಾಗಿ ತುಂಬ ಸಿಂಪಲ್ ಆಗಿರುತ್ತೆ ಕೆಲವು ಸಮಸ್ಯೆಗಳು. ಅದನ್ನು ನಾವು ತಿಂಗಳುಗಟ್ಟಲೆ ಪ್ರಯತ್ನ ಪಟ್ಟರು ಅದನ್ನು ಏನೂ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಅದನ್ನು ಮೇಲೊಬ್ಬ ನಮ್ಮೆಲ್ಲರಿಗಿನ ಅತೀತವಾದ ಒಂದು ಶಕ್ತಿ ಇದೆ ಅಂತ ಎಲ್ಲರೂ ನಂಬ್ತಾರೆ. ಸೊ ನಾವು ಅವ್ರನ್ನ ನಂಬಿ ಅವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡ್ತೀವಿ ಅಷ್ಟೇ. ಈ ಯಾವ ಕಾಯಿಲೆಯಿಂದ ಜಾಸ್ತಿ ಜನಗಳು ನಿಮ್ಮ ಹತ್ರ ಬರ್ತಾರೆ? ಮೇನ್ ರೀಸನ್ಸ್ ಯಾವ್ದಿರುತ್ತೆ? ಇಲ್ಲಿ ನಾನು ಯಾವ ಕಾಯಿಲೆ ಟ್ರೀಟ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಮನುಷ್ಯರನ್ನ ಟ್ರೀಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಕಾಯಿಲೆ ಅನ್ನೋದು ಒಂದು ನೇಮ್ ಅಷ್ಟೇ. ಸೊ ಆ ಕಾಯಿಲೆನ ನಾವು ಬರೀ ನೇಮ್ ಅಂತ ಪರಿಗಣಿಸ್ಬೇಕು. ಅದು ಒಳಗಡೆ ಯಾವುದೋ ಒಂದು ಇಂಬ್ಯಾಲೆನ್ಸಿಂದಲೇ ಬಂದಿರುತ್ತೆ. ದೇಹದಲ್ಲಿ ಆದಂಥ ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಇಂಬ್ಯಾಲೆನ್ಸಿಂದಲೇ ಬಂದಿರುತ್ತೆ. ಆ ಇಂಬ್ಯಾಲೆನ್ಸನ್ನ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು, ಆ ಕಾಯಿಲೆ ಯಾವುದೇ ಇರ್ಬೋದು, XYZ. ಸೊ ಇವಾಗ ಒಬ್ಬ ವ್ಯಕ್ತಿ ಒಂದು 15-20 ಸಮಸ್ಯೆಯಲ್ಲಿ ಬಂದಾಗ ನಾನು ಸಪ್ರೇಟಾಗಿ 15-20ಕ್ಕೂ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬೇಕಾದಂಥ ರೂಟ್ ಕಾಸ್ ಯಾವುದು, ಇದನ್ನೆಲ್ಲ ಉತ್ಪತ್ತಿ ಮಾಡ್ತಿರೋವಂಥದ್ದು, ಅದನ್ನು ಡಯಾಗ್ನೋಸ್ ಮಾಡಬೇಕು. ಸೊ ಎ ಪ್ರಾಪರ್ ಡಯಾಗ್ನೋಸ್ ಈಸ್ ಹಾಫ್ ಟ್ರೀಟ್ಮೆಂಟ್ ಡನ್ ಅಂತ ಹೇಳ್ತೀವಿ. ನೀವು ಕರೆಕ್ಟಾಗಿ ಅವರ ಡಯಾಗ್ನೋಸ್ ಮಾಡಿದ ತಕ್ಷಣ ನಿಮ್ಮ ಕೆಲಸ ಅರ್ಧ ಮುಗೀತು ಅಲ್ಲಿಗೆ. ಆ ಅರ್ಧ ಮುಗಿದಿರೋ ಕೆಲಸದಲ್ಲಿ ಏನು ಮಾಡ್ಬೋದು, ನೀವು ಜಸ್ಟ್ ರೂಟ್ ಕಾಸನ್ನು ಟ್ರೀಟ್ ಮಾಡಿ ಆ 20 ಹೇಳಿರೋ ಸಮಸ್ಯೆಯಲ್ಲಿ ಆಲ್ಮೋಸ್ಟ್ 15-18 ಸಮಸ್ಯೆ ತಾನಾಗೆ ಹೊರಟೋಗಿರುತ್ತೆ. ನೀವು ಟ್ರೀಟ್ ಮಾಡೋದೇ ಬೇಕಾಗಿಲ್ಲ, ಒಂದು ರೂಟ್ ಕಾಸನ್ನು ಟ್ರೀಟ್ ಮಾಡಿದ್ರೆ. ಇನ್ನು ಉಳಿದಿರೋಂಥ ಸಣ್ಣ ಪುಟ್ಟ 2-3 ಸಮಸ್ಯೆನ ಆಮೇಲೆ ಅದನ್ನು ನೀವು ಆರಾಮಾಗಿ ಟ್ರೀಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಯಾವುದಕ್ಕೆ ಬರ್ತಾರೆ, ಯಾವುದಕ್ಕೆ ಟ್ರೀಟ್ ಮಾಡ್ತೀರಾ ಅನ್ನೋದಕ್ಕಿಂತ ಮನುಷ್ಯರು ಟ್ರೀಟ್ ಮಾಡ್ತೀವಿ ಅಂತ ಹೇಳಕ್ಕೆ ಅದಕ್ಕೆ ನಾನು ಇಷ್ಟಪಡ್ತೀನಿ. ಪರ್ ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್ ನಿಮ್ಮ ಹತ್ರ? ತುಂಬ ಜನ ಬರ್ತಾರಮ್ಮ. ನನಗೆ ನೋಡೋಕ್ಕಾಗಲ್ಲ, ಆದರೆ ಅಪಾಯಿಂಟ್ಮೆಂಟ್ ಅದಕ್ಕೋಸ್ಕರನೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿರ್ತೀನಿ. ಕೊಟ್ಟರೆ ಕಂಪ್ಲೀಟಾಗಿ ಟೈಮ್ ಕೊಡಬೇಕು ಅವ್ರಿಗೆ ಚಿಕಿತ್ಸೆನೂ ಅಷ್ಟೇ ವಾಸಿ ಆಗೋ ರೀತಿಯೇ ಟೈಮ್ ಕೊಡಬೇಕು. ಕೆಲವು ಸತಿ ಆಗಲ್ಲ ಅಂದಾಗ ತುಂಬ ಟೈಮ್ ತೊಗೊಂಡೇ ಮಾಡಬೇಕಾಗತ್ತೆ. ಜೊತೆಗೆ ಸ್ಪೈನ್ ಕೇಸಸ್ ನನ್ನ ಹತ್ರ ತುಂಬ ಜಾಸ್ತಿ ಬರುತ್ತೆ. ಸ್ಪೈನ್ ಕೇಸಸ್ ಅಂದರೆ ಲಂಬರ್ ಪ್ರಾಬ್ಲಮ್ಮು, ಸರ್ವೈಕಲ್ ಇಶ್ಯೂಸು, ಸೊ ಡಿಸ್ಕ್ ಬಲ್ಜ್ ಆಗಿರುತ್ತೆ ಅಥವಾ ಡಿಸ್ಕ್ ಹರ್ನಿಯೇಷನ್ನು, ನಡೆಯೋಕ್ಕೆ ಆಗಲ್ಲ, ಸೊಂಟ, ಅಲ್ಲಿಂದ ಸಿಯಾಟಿಕಾ ಪೇನ್ಸು, ಸರ್ವೈಕಲ್ ಇಶ್ಯೂಸ್, ಬೆಲ್ಟ್ಗಳ ಕತ್ತಿಗೆಲ್ಲ ಬೆಲ್ಟ್ ಹಾಕೊಂಡು ಓಡಾಡ್ತಿರ್ತಾರೆ. ಅಂದರೆ ಈ ನಡುವೆ ಅದು ತುಂಬ ಯಂಗ್ಸ್ಟರ್ಸ್ ಜಾಸ್ತಿ ಬರ್ತಾ ಇದೆ ಬಿಕಾಸ್ ಆಫ್ ಓವರ್ ಯೂಸೇಜ್ ಆಫ್ ದ ಮೊಬೈಲ್ ಆ್ಯಂಡ್ ಓವರ್ ಯೂಸೇಜ್ ಆಫ್ ದ ಲ್ಯಾಪ್ಟಾಪ್ ಆ್ಯಂಡ್ ರಾಂಗ್ ಪೋಸ್ಚರ್ಸ್. ಸೊ ಒಬ್ಬ ಮನುಷ್ಯ ಹ್ಯಾಗೆ ಕುತ್ಕೋಬೇಕಂದ್ರೆ ಹೆಂಗಂದ್ರೆ ಹೀಗೆ ಕುತ್ಕೊಂಡೆಲ್ಲ ಟಿ ವಿಗಳು ನೋಡೋದು, ವರ್ಕ್ ಮಾಡೋದು, ಅವರು ರಿಲ್ಯಾಕ್ಸೇಷನ್ ಮೋಡಲ್ಲಿ ಹೇಗಿರ್ತಾರೆ ಅಂತ ಗೊತ್ತಾಗಲ್ಲ. ಅದರಿಂದ ಆಗುವಂಥ ಅನಾಹುತಗಳು ಸ್ಪೈನ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಆ ಸ್ಪೈನಲ್ ಕಂಪ್ರೆಷನ್ ಆಗೋದು, ನರಗಳ ಮೇಲೆ ಅದು ಒತ್ತಡ ಬೀಳುವಂಥದ್ದಾಗಿ ಆ ಪೇಯ್ನ್ ಎಲ್ಲೋ ಇರುತ್ತೆ, ಬಟ್ ಇನ್ನೊಂದು ಕಡೆ ಆ ರೆಫರ್ಡ್ ಪೇಯ್ನ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ಥರ ಯಂಗ್ಸ್ಟರ್ಸ್ ಈಗ ಜಾಸ್ತಿ ಬರ್ತಾರೆ ಅಂತ ಹೇಳೋಕ್ಕೆ ಮನಸ್ಸಿಗೆ ನೋವು ಕೂಡ ಆಗುತ್ತೆ. ಈಗ ಮುಂಚೆ ಎಲ್ಲ 40-50 ವರ್ಷ ಆದಮೇಲೆ ಬರೋರು, ಈಗ ಯಂಗ್ಸ್ಟರ್ಸೇ ಜಾಸ್ತಿ ಬರ್ತಾರೆ. ಈ ಲಂಬರ್ ಪ್ರಾಬ್ಲಮ್ಮು, ಬ್ಯಾಕ್ ಪೇಯ್ನು, ಸರ್ವೈಕಲ್ ಇಶ್ಯೂಸ್ ಎಲ್ಲ.
ಸೊ ಎಲ್ಲ ಕುತ್ಕೊಂಡೆ ಕೆಲಸ ಮಾಡ್ತಾರಲ್ಲ, ಅದಕ್ಕೋಸ್ಕರ ಇವಾಗ ಖಂಡಿತ ಜಾಸ್ತಿ ಖಂಡಿತ. ಇವತ್ತು ಆಗ್ಬಿಟ್ಟಿದ್ದಾರೆ. ಫಿಸಿಕಲ್ ಆಕ್ಟಿವಿಟೀಸ್ಗಿನ ಜಾಸ್ತಿ ಮೆಂಟಲ್ ಆಕ್ಟಿವಿಟೀಸ್ ಅಂಡ್ ಸ್ಟ್ರೆಸ್, ಇದರಲ್ಲಿ ಆ ಸ್ಟ್ರೆಸ್ ಕೂಡ ತುಂಬ ಪ್ರಾಮುಖ್ಯತೆ ತಗೊಳುತ್ತೆ. ಯಾವಾಗ ಸ್ಟೆಬಿಲಿಟಿ ಅಥವಾ ನಾವು ಆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ತೀವಿ, ಎಮೋಷನ್ ಲೆವೆಲ್, ಆಟೋಮೆಟಿಕ್ ಆಗಿ ಸ್ಪೈನಲ್ಲಿ ಕಂಜೆಷನ್ ಆಗಿ ಆಗುತ್ತೆ. ಓಕೆ, ಯಾವುದೇ ಕಾಯಿಲೆ ಇಲ್ದರೆ ನಾವು ಆರಾಮಾಗಿರ್ಬೇಕು ಅಂದರೆ ನಾವು ಏನು ಮಾಡಬೇಕು? ಮೂರನ್ನ ಫಾಲೋ ಮಾಡಬೇಕು. ಮೂರು. ಒಂದು ಆಹಾರ, ಇನ್ನೊಂದು ವಿಹಾರ, ಇನ್ನೊಂದು ವಿಚಾರ. ಈ ಮೂರನ್ನ ಅಂತ ಹೇಳ್ಬಿಡ್ತಾರೆ ಎಲ್ಲರೂ, ಸಾಮಾನ್ಯ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಏನು ಆಹಾರ ವಿಹಾರ ವಿಚಾರ ಅಂದರೆ, ಆಹಾರ ಅಂದರೆ ನಾವು ತಿನ್ನುವಂಥ ಪದಾರ್ಥಗಳು ಮಾತ್ರ ಅಲ್ಲ, ಮತ್ತೆ ನಾವು ತಿನ್ನೋದನ್ನ ಹೇಗೆ ತಿನ್ನಬೇಕು. ಒಂದು ಗಾದೆ ಇದೆ ನಮ್ಮಲ್ಲೇ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಬಲ್ಲವನು ಅಂದ್ರೇನು? ಸೊ ನಿಮ್ಮ ಊಟವನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ದೇಹ ಪ್ರಕೃತಿ ಏನು, ನನಗೆ ಏನಾಗುತ್ತೆ, ನಾನು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು. ಸೊ ನಾವೆಲ್ಲ ಈಗ ಮಧ್ಯರಾತ್ರಿ ಕೊಟ್ಟರು ತಿಂತೀವಿ, ರಾತ್ರಿ 10 ಗಂಟೆ ಮೇಲೂ ಚೆನ್ನಾಗಿ ತಿಂತೀವಿ, ಬೆಳಗ್ಗೆ ಎಬ್ಬರಿಸ್ಬಿಟ್ಟು ಅವಾಗಲೇ ಕೊಟ್ಟರು ತಿಂತೀವಿ. ಸೊ ನಮಗೆ ಆ ಆಹಾರ ಅನ್ನೋದು ಒಂಥರ ಇವಾಗ ನಾಲಿಗೆ ರುಚಿಗೆ ಹೋಗಿದೆ. ನಾಲಿಗೆಗೆಲ್ಲ ರುಚಿಸಬೇಕಾಗಿದ್ದು ನಮ್ಮ ಹೊಟ್ಟೆಗೆ ರುಚಿಸಬೇಕು. ನಾವು ಎಷ್ಟೋ ತಿನ್ನೋವಂಥ ಆಹಾರಗಳು ಬಾಯಿಗೆ ತುಂಬ ರುಚಿಯಾಗಿರುತ್ತೆ, ಅದು ಒಳಗಡೆ ಹೋಗ್ತಿದ್ದಂಗೆ ಹೊಟ್ಟೆ ಭಯ ಪಡುತ್ತೆ. ಈ ಚಿಕ್ಕ ಮಕ್ಕಳು ಏನಾದರೂ ಗುಗ್ಗಯ್ಯ ಬಂದರೆ ಅಂತ ಇರ್ತಲ್ಲ, ಹಾಗೆ ಭಯ ಪಡುತ್ತೆ ಹೊಟ್ಟೆ. ಸೊ ಆ ಥರ ಭಯ ಪಡಿಸೋವಂಥ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ಆಹಾರ. ಇನ್ನೊಂದು ವಿಹಾರ ಅಂದರೆ ನಮ್ಮ ಆ್ಯಕ್ಟಿವಿಟೀಸ್. ಇವತ್ತೇನಾಗಿದೆ, ಮನುಷ್ಯ ಒಂದು ದಿವಸಕ್ಕೆ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿದ್ರೆ ಆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ದೇಹದಲ್ಲಿ. ಆ ಬ್ಲಡ್ ಪಂಪ್ ಆದಾಗಲೇ ನಮ್ಮ ದೇಹದಲ್ಲಿರುವಂಥ ಎಲ್ಲ ಕಡೆಗೂ ಆ ರಕ್ತ ಸಂಚಾರ ಆಗಿ ಕರೆಕ್ಟಾಗಿ ಅಲ್ಲಿಗೆ ಬೇಕಾದಂಥ ಫುಡ್ಡು ಅಥವಾ ನರಿಶ್ಮೆಂಟು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ತಲುಪುವಂಥದ್ದು. ಇವತ್ತು ನಾವು ಅದು ಯಾವುದೂ ಮಾಡ್ತಾ ಇಲ್ಲ. ಬೆಳಗ್ಗೆ ಎದ್ರೆ ಲ್ಯಾಪ್ಟಾಪ್, ಕಂಪ್ಯೂಟರ್, ಟಿವಿ, ಮಕ್ಳುಗಳಿಗೂ ಆಚೆ ಆಟ ಆಡೋದು ಕಡಿಮೆ ಮಾಡಿಬಿಟ್ಟಿದ್ದೀವಿ. ಅವ್ರನ್ನೂ ಮನೆಯಲ್ಲೇ ಕೂಡ ಹಾಕಿದ್ದೀವಿ. ಇವತ್ತು ಆಚೆಗೆ ಹೋದರೆ ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ, ಮಣ್ಣಲ್ಲಿ ಆಡ್ಬಿಡ್ತಾರೆ, ಈ ಥರದ್ದು ಮಾಡ್ಕೊಂಡಿದ್ದೀವಿ. ಸೊ ಈ ಆಹಾರ ವಿಹಾರ. ವಿಹಾರ ಅಂದರೆ ನೀವು ಬರೀ ಓಡಾಟ ಆ್ಯಕ್ಟಿವಿಟೀಸ್ ಒಂದೇ ಅಲ್ಲ, ನೀವು ತಗೊಳ್ಳೋ ಅಂಥ ಒಳ್ಳೆ ಗಾಳಿ, ಬೆಳಗ್ಗೆ ಹೊತ್ತು ಹೋಗಿ ಒಳ್ಳೆ ಗಾಳಿಯನ್ನು ಆ ಶ್ವಾಸಕೋಶಕ್ಕೆ ತಲುಪಿಸುವಂಥದ್ದು, ಅದ್ರ ಜೊತೆ ಪ್ರಾಣಾಯಾಮ ಮಾಡುವಂಥದ್ದು ಒಂದು 5 ರಿಂದ 10 ನಿಮಿಷ, ಇದೆಲ್ಲ ನಿಮಗೆ ಆ ವಿಹಾರದಲ್ಲಿ ಬರುತ್ತೆ. ಯಾಕೆ ಅಂದರೆ ಆ ಓಡಾಟ ಮಾಡಿದ